ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಬ್ಯೂಟಿ ಹ್ಯಾಕ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಬ್ಯೂಟಿ ಹ್ಯಾಕ್ಸ್ ಇನ್ ದ ಸೆನ್ಸ್ ಮೇಕಪ್ ಗೆ ಸಂಬಂಧಪಟ್ಟಿರುವಂತದ್ದಲ್ಲ. ಸ್ಯಾರಿ ವೇರ್ ಮಾಡಬೇಕಾದ್ರೆ ಮತ್ತೆ ಜ್ಯುವೆಲರಿನ ವೇರ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತೀವಿ. ಜ್ಯುವೆಲರೀಸ್ ಇರ್ಬೋದು ಮತ್ತೆ ಅಥವಾ ಇಯರಿಂಗ್ಸ್ ತುಂಬಾ ಲಾಂಗ್ ಆಗಿರುವಂತದನ್ನ, ಹ್ಯಾಂಗಿಂಗ್ ಇಯರಿಂಗ್ಸ್ ಎಲ್ಲ ಏನಿರುತ್ತೆ ಅದನ್ನ ಇಟ್ಕೊಳ್ಬೇಕಾದ್ರೆ ತುಂಬಾನೇ ಹ್ಯಾಂಗ್ ಆಗುವಂತದ್ದು ಇರ್ಬೋದು, ಅದನ್ನೆಲ್ಲ ಕೂಡ ಫೇಸ್ ಮಾಡ್ತಿರ್ತೀರಾ. ಸ್ಯಾರಿ ವೇರ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಬಿಗಿನರ್ಸ್ ಕೆಲವೊಂದು ಟ್ರಿಕ್ಸ್ ಗೊತ್ತಿಲ್ಲದೇ ಸ್ಯಾರಿನ ವೇರ್ ಮಾಡಿದಾಗ ಅದು ಪರ್ಫೆಕ್ಟ್ ಆಗಿ ಬರ್ತಾ ಇರಲ್ಲ. ಅಂತವ್ರಿಗೆ ಈ ಒಂದು ವಿಡಿಯೋ ಅನ್ನೋದು ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಮಾಲ್ ಅಪ್ಡೇಟ್, ಅದು ಏನು ಅನ್ನೋದಾದ್ರೆ, ಸೊ ಈ ಒಂದು ಚಾನಲ್ ನಲ್ಲಿ ನಾನು ತುಂಬಾ ರೀತಿಯಾಗಿರುವಂತಹ ಕ್ಲೀನಿಂಗ್ ವಿಡಿಯೋಸ್ ನ ಶೇರ್ ಮಾಡಿದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಸುಮಾರು ಕಮೆಂಟ್ ಸಂಬಂಧಪಟ್ಟಿರುವಂತಹ ನಿಮ್ಮ ಕಮೆಂಟ್ಸ್ ಏನಾದ್ರು ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ Q&A ಸೆಷನ್ ನಾನು ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ನೀವು ಮಾಡಿರುವಂತಹ ಕಮೆಂಟ್ಸ್ ಮೇರೆಗೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ. Q&A ವಿಡಿಯೋ ಮಾಡಕ್ ಆಗಲ್ಲ ಅಂದ್ರೆ ನಾನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಲೈವ್ ಆದ್ರೂ ಬರ್ತೀನಿ. ಆಗ ನಿಮ್ಗಿರುವಂತಹ ಡೌಟ್ಸ್ ನ ಕೂಡ ನೀವು ಲೈವ್ ಅಲ್ಲಿ ಕೇಳ್ಬೋದು. ನನಗೆ ಗೊತ್ತಿರುವಂತಹ ಉತ್ತರನ ನಾನು ಡೆಫಿನೆಟ್ಲಿ ಕೊಡ್ತೀನಿ. ಸೊ ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಸಾಮಾನ್ಯವಾಗಿ ಇಯರಿಂಗ್ ನ ಕಿವಿಗೆ ಮಾತ್ರನೇ ಹಾಕ್ತಾ ಇರ್ತೀವಿ. ಅದೇ ಇಯರಿಂಗ್ ಅಥವಾ ಓಲೆನ ನಾವು ನೆಕ್ಲೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಬ್ಲಾಕ್ ಬೀಡ್ಸ್ ನ ತಗೊಂಡಿದ್ದೀನಿ. ಈ ಒಂದು ಜಾಗದಲ್ಲಿ ನೀವು ಗೋಲ್ಡ್ ಚೈನ್ ಕೂಡ ತಗೊಳ್ಬಹುದು. ಈಗ ನಾನು ಇಯರಿಂಗ್ ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರುವಂತ ಇಯರಿಂಗ್ ನ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಪುಟ್ಟದಾಗಿರುವಂತದ್ದು ಕೂಡ ತಗೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಒಂದು ಚೈನ್ ಅಲ್ಲಿ ಕೊಂಡಿ ರೀತಿ ಅಥವಾ ಒಂದು ರಿಂಗ್ ರೀತಿ ಬಂದಿರುತ್ತಲ್ವಾ, ಅದಕ್ಕೆ ಹಾಕಿದ್ದೀನಿ. ಒಂದ್ ವೇಳೆ ಚೈನ್ ತುಂಬಾ ದೊಡ್ಡದಾಗಿದೆ ಅನ್ನೋದಾದ್ರೆ ಅದನ್ನೆಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಒಂದು ರಿಂಗ್ ರೀತಿ ಮಾಡಿ ಕೂಡ ನೀವು ಈ ರೀತಿ ಹಾಕೊಳ್ಬಹುದು. ನೋಡ್ತಾ ಇದ್ದೀರಲ್ವಾ, ಇದನ್ನ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಬೇಕಂದ್ರೆ ನೆಕ್ಲೆಸ್ ರೀತಿ ಕೂಡ ಹಾಕೊಳ್ಬಹುದು ಅಥವಾ ಈ ರೀತಿ ಚೌಕರ್ ರೀತಿ ಕೂಡ ಬೇಕಂದ್ರೆ ಹಾಕೊಳ್ಬಹುದು. ಸ್ವಲ್ಪ ಲಾಂಗ್ ಆಗಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನೋಡ್ತಿದ್ದೀರಲ್ವಾ, ಈ ರೀತಿಯಾಗಿರುತ್ತೆ. ನಾನಿಲ್ಲಿ ಈ ಒಂದು ಇಯರಿಂಗ್ ಇದೆ ಅಲ್ವಾ, ಇದನ್ನ ನಾನು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಜಾಗದಲ್ಲಿ ನೀವು ಪುಟ್ಟದಾಗಿರುವಂಥ ಓಲೆ ಬೇಕಾದರೂ ಹಾಕ್ಕೊಳ್ಬೋದು. ಇದು ಕರಿಮಣಿ ಸರ. ಜಸ್ಟ್ ನಾನು ಬ್ಯಾಕ್ ಸೈಡ್ ಟರ್ನ್ ಮಾಡಿ ತೋರಿಸಿದ್ದೆ. ನಾರ್ಮಲ್ ಚೈನ್ಸ್ ಎಲ್ಲ ಇರುತ್ತೆ ಅಲ್ವಾ, ಗೋಲ್ಡ್ ಚೈನ್ಸ್, ಅದು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಈ ಒಂದು ಜಾಗದಲ್ಲಿ ಅಂದರೆ ಕೊಂಡಿ ಏನಿರುತ್ತೆ ಆ ಜಾಗದಲ್ಲಿ ನೀವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳೋದಾದರೆ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಬ್ಲೌಸ್ಗೆ ಸಂಬಂಧಪಟ್ಟಿರೋಂಗೆ ಸಾಮಾನ್ಯವಾಗಿ ಈಗ ಹೊಲಿಸುವಂಥ ರೇಷ್ಮೆ ಸೀರೆ ಬ್ಲೌಸಸ್ ಇರ್ಬೋದು ಅಥವಾ ನಾರ್ಮಲ್ ಡಿಸೈನರಿ ಸ್ಯಾರಿ ಬ್ಲೌಸಸ್ ಇರ್ಬೋದು, ಯಾವ ಬ್ಲೌಸಸ್ ಆದ್ರೂ ಈ ರೀತಿ ನಾಡ ಅನ್ನೋದು ಹಾಕ್ಸಿರ್ತೀವಿ. ಬ್ಯಾಕ್ ಸೈಡ್ ಟ್ಯಾಂಗಲ್ಸ್ ಎಲ್ಲ ಏನು ಹಾಕ್ಸ್ತೀವಿ, ಈ ಟ್ಯಾಂಗಲ್ಸ್ನ ನಾವೇ ಕಟ್ಕೊಳ್ಬೇಕು ಅನ್ನೋದಾದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಬ್ಯಾಕ್ ಸೈಡ್ ಎಲ್ಲ ಟರ್ನ್ ಮಾಡಿ ಕಟ್ಕೊಳ್ಳೋಕ್ಕೆ ಈಸಿ ಆಗಲ್ಲ. ಸೊ ನಾವೇ ಸೆಲ್ಫಾಗಿ ನಾವು ಕಟ್ಕೊಳ್ಬೇಕು ಅನ್ನೋದಾದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ನೀವು ಜಸ್ಟ್ ವಿಡಿಯೋನ ಫಾಲೋ ಮಾಡ್ತಾ ಹೋದರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ನಾನು ಸ್ವಲ್ಪ ಕೈಯೆಲ್ಲನೂ ಅಡ್ಡ ಇರೋದ್ರಿಂದ ನಿಮಗೆ ಕ್ಲಾರಿಟಿ ಇಲ್ಲ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ಸರಿ ಬೇಕಾದರೆ ಇದನ್ನು ಆ್ಯಡ್ ಮಾಡ್ತೀನಿ. ಜಸ್ಟ್ ವಿಡಿಯೋನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಬೇಕು ಅಂದಾಗ ಲೂಸ್ ಕೂಡ ಮಾಡ್ಕೊಳ್ಬೋದು. ಅಂದರೆ ನಾವು ಬ್ಲೌಸ್ ವೇರ್ ಮಾಡಿದ್ಮೇಲೂ ಕೂಡ ಎಷ್ಟು ಲೂಸ್ ಬೇಕು ಎಷ್ಟು ಟೈಟ್ ಬೇಕು ನೋಡಿಕೊಂಡು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡ್ ಟರ್ನ್ ಮಾಡ್ದಿರನೇ, ಅಂದರೆ ನಮ್ಮ ಕೈಗಳನ್ನ ಆ ಕಡೆ ಈ ಕಡೆ ಮೂವ್ ಮಾಡ್ದಿರನೇ ಈಸಿಯಾಗಿ ಇದನ್ನು ನಾವು ವೇರ್ ಮಾಡ್ಕೊಳ್ಬೋದು. ಐ ಹೋಪ್ ಈ ಐಡಿಯಾ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬ್ಲೌಸ್ ವೇರ್ ಮಾಡೋವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಅಂದರೆ ನೆನಪಾಯಿತು. ಸಾಮಾನ್ಯವಾಗಿ ನಾವು ರೇಷ್ಮೆ ಸೀರೆ ಬ್ಲೌಸ್ಗಳನ್ನ ವೇರ್ ಮಾಡಿದಾಗ ಮಾತ್ರನೇ ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸಿಲ್ಕ್ ಸ್ಯಾರೀಸ್ ಮಾತ್ರನೇ ಅಲ್ಲದೆ ನಾರ್ಮಲ್ ಆಗಿ ನಾವು ಕೆಲವೊಂದು ಸ್ಯಾರೀಸ್ನ ರೇರ್ ಆಗಿ ವಾಶ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಆಗೆಲ್ಲ ವಾಶ್ ಮಾಡೋಕ್ಕೆ ಹೋಗಲ್ಲ. ಅಂತ ಸ್ಯಾರೀಸ್ ವೇರ್ ಮಾಡಿದಾಗ ಕೂಡ ಬ್ಲೌಸ್ಗೆ ನಾವು ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡೋದ್ರಿಂದ ಆ ಒಂದು ಬ್ಲೌಸ್ ಲಾಸ್ಟ್ ಲಾಂಗಿಂಗ್ನೆಸ್ ಅನ್ನೋದು ಜಾಸ್ತಿನೇ ಇರುತ್ತೆ. ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಸ್ವೆಟ್ಟಿಂದ ಕೂಡ ಬೇಗನೆ ಬ್ಲೌಸಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನೋಡಿ ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡೋದು ಕೂಡ ತುಂಬ ಈಸಿ. ಈ ರೀತಿ ನಾವು ಯೂಸ್ ಆ್ಯಂಡ್ ಥ್ರೋ ಸ್ವೆಟ್ ಪ್ಯಾಡ್ಸ್ ಆದರೂ ಯೂಸ್ ಮಾಡ್ಬೋದು, ವಾಷಬಲ್ ಆದರೂ ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿದಾದ್ಮೇಲೆ ಇದನ್ನು ರಿಮೂವ್ ಮಾಡೋದು ಕೂಡ ತುಂಬಾ ಈಸಿ. ಸೊ ಆದಷ್ಟು ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡೋದ್ರಿಂದ ಈ ಒಂದು ಬಟ್ಟೆಗಳೆಲ್ಲ ಏನಿರುತ್ತೆ ಬ್ಲೌಸಸ್ಸು ಬೇಗನೆ ಹಾಳಾಗ್ದಿರ ಇರುತ್ತೆ, ತುಂಬ ದಿನಗಳವರೆಗೂ ಕೂಡ ಫೇಡ್ ಆಗ್ದಿರ ಇರುತ್ತೆ. ಸೊ ಇದೆಲ್ಲ ಗೊತ್ತಿರೋವಂಥದ್ದೇ, ಗೊತ್ತಿಲ್ಲದೇ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಯಾರಿಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಸಾಮಾನ್ಯವಾಗಿ ಈಗ ತಾನೇ ಸ್ಯಾರಿ ವೇರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವ್ರಿಗೆ ತುಂಬ ಜನಕ್ಕೆ ಈ ಟಿಪ್ಸ್ ಎಲ್ಲ ಕೂಡ ಗೊತ್ತಿರಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಕುಚ್ಚಿಗೆ ಸಂಬಂಧಪಟ್ಟಿರುವಂಥದ್ದು. ಈ ರೀತಿ ಪಲ್ಲು ಎಲ್ಲನೂ ಏನಿರುತ್ತೆ ಈ ಕುಚ್ಚೆಲ್ಲ ಕೂಡ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದನ್ನು ಹಾಕ್ಸ್ಕೊಂಡಿರ್ತೀವಿ. ಇದನ್ನು ವೇರ್ ಮಾಡಬೇಕಾದ್ರೆ ನಾವು ನಾರ್ಮಲಾಗಿ ಈ ರೀತಿ ಪಿನ್ ಮಾಡ್ಕೊಳ್ತಿರ್ತೀವಲ್ವಾ.
ಬಟ್ ಈ ರೀತಿ ಮಾಡೋದ್ರಿಂದ ನೀವು ಹಾಕ್ಸಿರೋವಂಥ ಕುಚ್ಚೇನಿದೆ ಅದು ನೀಟಾಗಿ ಕಾಣಿಸಲ್ಲ. ತುಂಬ ಜಾಸ್ತಿ ದುಡ್ಡು ಕೊಟ್ಟು ತುಂಬ ನೀಟಾಗಿ ಹಾಕ್ಸ್ಕೊಂಡಿರುವಂಥ ಈ ಒಂದು ಕುಚ್ಚನ್ನ ನಾವು ಸರಿಯಾಗಿ ಹಾಕ್ಕೊಂಡಿಲ್ಲ ಅನ್ನೋದಾದರೆ ಆ ಒಂದು ಕುಚ್ಚನ್ನ ಹಾಕ್ಸಿ ಕೂಡ ವೇಸ್ಟ್ ಆಗುತ್ತೆ ಅಲ್ವಾ. ಈ ಪಲ್ಲು ಅಲ್ಲಿರುವಂಥ ಕುಚ್ಚು ನಿಮಗೆ ನೀಟಾಗಿ ವಿಸಿಬಲ್ ಆಗಿ ಕಾಣಿಸ್ಬೇಕು, ತುಂಬ ಬ್ಯೂಟಿಫುಲ್ ಆಗಿರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಸೇಮ್ ನೀವು ಯಾವ ರೀತಿ ಪ್ಲೀಟ್ಸ್ನ ಇಟ್ಕೊಳ್ತೀರೋ ಅದೇ ಥರನೇ ಇಟ್ಬಿಟ್ಟು ಸ್ವಲ್ಪ ಸಿಸ್ ಕ್ರಾಸ್ ಮಾಡ್ಕೊಳ್ಳಿ, ಅಥವಾ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಮಾಡ್ಕೊಳ್ಳೋದಾದರೆ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವಾ, ಫಸ್ಟ್ ಎಲ್ಲ ಜಸ್ಟ್ ಪ್ಲೈನ್ ಆಗಿತ್ತು, ಈಗ ಒಂದು ಒಳ್ಳೆ ಪಿಕಾಕ್ ಡಿಸೈನ್ ರೀತಿ ಕಾಣಿಸ್ತಾ ಇದೆ. ಪ್ಲೈನ್ ಆಗಲ್ದಿರಾ ಈ ಸರಿ ಈ ಥರ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಇಯರಿಂಗ್ಗೆ ಸಂಬಂಧಪಟ್ಟಿರುವಂಥ ಟಿಪ್ಸು. ಸಾಮಾನ್ಯವಾಗಿ ಓಲೆ ಎಲ್ಲನೂ ಇಟ್ಕೊಳ್ಬೇಕಾದ್ರೆ ಅದು ಕೂಡ ಸ್ವಲ್ಪ ದೊಡ್ಡದಾಗಿರೋದೆಲ್ಲನೂ ಇಟ್ಕೊಳ್ಬೇಕಾದ್ರೆ ನಾವು ಕಿವಿಗೆ ಇಟ್ಟಾಗ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ, ಸ್ವಲ್ಪ ಕೆಳಗಡೆಗೆ ನೇತಾಡ್ತಿದೀಯೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಿರುತ್ತೆ. ಬಟ್ ಇಲ್ಲಿ ನೋಡ್ತಿದ್ದೀರಲ್ಲ ನೀಟಾಗಿ ಫಿಕ್ಸ್ ಆಗಿದೆ. ನಾನು ಯಾವ ರೀತಿ ವೇರ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ಓಲೆಗೆ ಬ್ಯಾಕ್ ಸೈಡ್ ತಿರುಪ ಮತ್ತು ವಾಷರ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನಾನು ಸ್ಟಿಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಇದಕ್ಕೆ ಸ್ಟ್ರಿಪ್ಸು ಅಥವಾ ಮಾಟಿ ಥರ ಸಿಗುತ್ತೆ, ಅದರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಒಂದು ವೇಳೆ ಎಮರ್ಜೆನ್ಸಿಗೆ ನಿಮ್ಮ ಹತ್ರ ಸ್ಟ್ರಿಪ್ಸು ಏನೂ ಇಲ್ಲ ಅನ್ನೋದಾದರೆ ಈ ರೀತಿ ಸ್ಟಿಕ್ಕರ್ನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಪಿನ್ನಿಂದ ಹೋಲ್ ಮಾಡ್ಕೊಳ್ಬೇಕಾಗತ್ತೆ. ಈ ಹೋಲ್ನ ನಾವು ಅಂದರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ನಾವು ಓಲೆಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಆ ಗಮ್ ಏರಿಯಾ ಏನಿದೆ ಅದನ್ನು ಕಿವಿಗೆ ಹಾಕಿದಾಗ ನಿಮಗೆ ಸ್ಕಿನ್ಗೆ ಫಿಕ್ಸ್ ಆಗಬೇಕು. ಈ ರೀತಿ ಮಾಡೋದ್ರಿಂದ ನೀವು ಓಲೆ ಏನು ಇಟ್ಟಿರ್ತೀರಾ ಅದು ಕೆಳಗಡೆಗೆ ಜಾಸ್ತಿ ನೇತಾಡೋದಾಗಲಿ ಎಲ್ಲ ಕೂಡ ಆಗದಿರ ಇರುತ್ತೆ, ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಸ್ಯಾರಿಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಸಾಮಾನ್ಯವಾಗಿ ಪಲ್ಲುನ ಹಾಕ್ಕೊಳ್ಬೇಕಾದ್ರೆ ಎಷ್ಟು ಉದ್ದ ಹಾಕ್ಕೊಳ್ಬೇಕು ಅಥವಾ ಸ್ವಲ್ಪ ಏನಾದರೂ ಮೇಲೆ ಹಾಕ್ಕೊಳ್ಬೇಕಾ, ತುಂಬ ತೀರಾ ಕೆಳಗಡೆಗೆ ಹಾಕ್ಕೊಳ್ಬೇಕಾ, ಕನ್ಫ್ಯೂಷನ್ ಆಗ್ತಿರುತ್ತೆ. ಇನ್ನು ಬಿಗ್ನರ್ಸ್ಗಂತೂ ಕೂಡ ಕೆಲವೊಂದು ಸರಿ ಉದ್ದ ಹಾಕ್ಕೊಂಡ್ಬಿಟ್ಟಿರ್ತೀವಿ, ಕೆಲವೊಂದು ಸರಿ ಸ್ವಲ್ಪ ಮೇಲೆ ತುಂಡ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕಂದ್ರೆ ಕಾಲು ಮತ್ತು ನೀ ಈ ಎರಡಕ್ಕೆ ಮಧ್ಯದಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಳೋದಾದರೆ ನಮಗೆ ಪರ್ಫೆಕ್ಟಾಗಿ ಇರುತ್ತೆ ನೋಡಿ. ಈಗ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಪಲ್ಲು ಹಾಕ್ಕೊಳ್ಳೋರಿಗೆ ಪ್ರಾಬ್ಲಮ್ ಇರಲ್ಲ, ಬಟ್ ಈ ರೀತಿ ನಾವು ಪಲ್ಲುನ ನೀಟಾಗಿ ಪಿನ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕ್ಕೊಳ್ಳೋದಾದರೆ ನಿಮಗೆ ಫ್ರಂಟ್ ಸೈಡ್ ಕೂಡ ಈ ರೀತಿ ನೀವು ಹಾಕ್ಕೊಂಡಾಗ ನೀಟಾಗೂ ಕೂಡ ಕಾಣಿಸುತ್ತೆ. ಅಂದರೆ ನೋಡ್ತಿದ್ದೀರಲ್ವಾ, ಪಾದ ಮತ್ತು ನೀ ಈ ಎರಡರ ಮಧ್ಯದಲ್ಲಿ ನಾವು ಈ ರೀತಿ ಪಲ್ಲುನ ಹಾಕ್ಕೊಳ್ಳೋದಾದರೆ ನೀಟಾಗಿ ಕೂಡ ಕೂರುತ್ತೆ, ಮತ್ತು ಮುಂದೆ ಹಾಕ್ಕೊಂಡಾಗ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಹಳೆಯ ಬ್ಲೌಸ್ಗೆ ಸಂಬಂಧಪಟ್ಟಿರುವಂಥ ಐಡಿಯಾ. ಈ ಒಂದು ಸ್ಯಾರಿ ಏನು ನೋಡ್ತಿದ್ದೀರಾ, ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರುವಂಥ ಸ್ಯಾರಿ. ಇದಕ್ಕೆ ನಾನು ಆಗ ಹಾಫ್ ಸ್ಲೀವ್ಸ್ನ ಇಡಿಸ್ಕೊಂಡಿದ್ದೆ ಈ ರೀತಿಯಾಗಿ. ಬಟ್ ಈಗ ಫುಲ್ ಲೆಂತ್ ಸ್ಲೀವ್ಸ್ನ ಇಡಿಸ್ಕೊಂಡ್ರೆ ಕಂಫರ್ಟಬಲ್ ಆಗಿ ಇರುತ್ತೆ, ಇಲ್ಲ ಅನ್ನೋದಾದರೆ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಚೇಂಜಸ್ ಇರುತ್ತೆ ಅನ್ನೋದ್ರಿಂದ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಏನು ನೋಡ್ತಿದ್ದೀರಾ, ಸ್ಲೀವ್ಸ್ನ ನಾನು ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಇದರ ಬ್ಯಾಕ್ ಡಿಸೈನ್ ಇಷ್ಟ ಆಗಿ ನಾನು ಈ ಒಂದು ಬ್ಲೌಸ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ರಾ ಸಿಲ್ಕ್ ಮೆಟೀರಿಯಲ್ನ ತೊಗೊಂಡಿದ್ದೀನಿ, ಅಂದರೆ ಸೀರೆ ಸೆಲ್ಫ್ ಕಲರ್ ಏನಿರುತ್ತೆ ಅದೇ ಕಲರಲ್ಲಿ ನಾನು ಸ್ಲೀವ್ಸ್ನ ತೊಗೊಂಡಿದ್ದೀನಿ. ಯೂಶ್ವಲಿ ಬ್ಲೌಸ್ ಬಂದು ಈ ರೀತಿ ಕಲರಲ್ಲಿ ಇರುತ್ತೆ, ಬಟ್ ನಾನು ಈ ಒಂದು ಸ್ಲೀವ್ಸ್ಗೆ ಸ್ಯಾರಿಯಲ್ಲಿ ಸೆಲ್ಫ್ ಕಲರ್ ಏನಿದೆ ಅದೇ ಥರನೇ ತೊಗೊಂಡಿದ್ದೀನಿ. 30 ಸೆಂಟಿಮೀಟರ್ ಅಷ್ಟು ತೊಗೊಂಡು ಈ ರೀತಿ ನಾನು ಅಟ್ಯಾಚ್ ಮಾಡಿಸಿದ್ದೀನಿ. ಮತ್ತು ನಾನು ಫಸ್ಟಿಗೆ ಹಾಫ್ ಲೆಂತ್ ಸ್ಲೀವ್ಸ್ ಇಡಿಸಿದಾಗ ಆ ಬಾರ್ಡರ್ ಎಲ್ಲ ಏನಿತ್ತು ಸೈಡಲ್ಲಿ ಈ ರೀತಿ ಇದನ್ನ ನಾನು ಈ ಲಾಸ್ಟಲ್ಲಿ ಈ ರೀತಿಯಾಗಿ ಕೊಡಿಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಮ್ಯಾಚ್ ಕೂಡ ಆಗುತ್ತೆ, ಪರ್ಫೆಕ್ಟಾಗಿ ಕೂಡ ಬ್ಲೌಸ್ನ ಹಾಕ್ಕೊಳ್ಬೋದು. ಹಳೆ ಸೀರೆಗಳನ್ನ ಬ್ಲೌಸು ಸರಿಯಾಗಿ ಫಿಕ್ಸ್ ಆಗ್ತಿಲ್ಲ ಅಂತ ಸೈಡ್ಗೆ ಇಟ್ಟಿರ್ತೀರಲ್ವ, ಅಂತ ಅವ್ರಿಗೆ ಈ ಒಂದು ಐಡಿಯಾ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಇದು ಕೂಡ ಸ್ಯಾರಿಗೆ ಸಂಬಂಧಪಟ್ಟಿರೋವಂಥ ಟಿಪ್ಪು. ಸಾಮಾನ್ಯವಾಗಿ ಬಿಗ್ನರ್ಸು ತುಂಬ ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರ. ಯೂಶ್ವಲಿ ನಾವು ಸ್ಟಾರ್ಟಿಂಗ್ ಏನಿರುತ್ತೆ ಸ್ಯಾರಿನ ವೇರ್ ಮಾಡಿದಾಗ ಅದನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಹಾಕ್ಕೊಂಡ್ರು ಕೂಡ ನಮಗೆ ಓಡಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ಥರ ಇಲ್ಲ ಈ ರೀತಿ ಸ್ಲೈಡ್ ರೀತಿ ಕೂಡ ಹಾಕ್ಕೊಂಡ್ರೆ ಕಾಲ್ ಮಧ್ಯೆ ಬಂದುಬಿಟ್ಟು ಅದು ಕೂಡ ಕಂಫರ್ಟಬಲ್ ಆಗಿ ಇರಲ್ಲ. ಇನ್ನು ಓಡಾಡ್ತಾ ಕೆಲವೊಂದ್ಸರಿ ಉದುರೋಗೋ ಚಾನ್ಸ್ ಕೂಡ ಇರುತ್ತೆ. ಪರ್ಫೆಕ್ಟಾಗಿ ಯಾವ ರೀತಿ ವೇರ್ ಮಾಡಬೇಕು ಅನ್ನೋದಾದರೆ ಶೋಲ್ಡರ್ ಇರುತ್ತೆ ಅಲ್ವಾ, ಕರೆಕ್ಟಾಗಿ ಶೋಲ್ಡರ್ ಹತ್ರ ನಾವು ಈ ರೀತಿ ಸ್ಟಾರ್ಟಿಂಗ್ ಏನು ಬರುತ್ತೆ ಇದನ್ನ ಈ ರೀತಿಯಾಗಿ ಹಾಕೊಳ್ಬೇಕಾಗತ್ತೆ. ಈ ರೀತಿ ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಕ್ಸಾಕ್ಟಾಗಿ ಸ್ಟ್ರೈಟ್ ಇರುತ್ತೆ. ಸ್ಟ್ರೈಟ್ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ, ನೀಟಾಗೂ ಕೂಡ ಕೂರುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ನೀಟಾಗಿ ಶೋಲ್ಡರ್ಗೆ ಕರೆಕ್ಟಾಗಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ನ ಅಂದರೆ ಸ್ಯಾರಿನ ಇಟ್ಕೊಳ್ಳೋದಾದರೆ ತುಂಬ ನೀಟಾಗಿ ಕೂರುತ್ತೆ. ನೆಕ್ಸ್ಟು ಪಲ್ಲುಗೆ ಸಂಬಂಧಪಟ್ಟಿರೋವಂಥದ್ದು. ಸಾಮಾನ್ಯವಾಗಿ ಪಲ್ಲುನ ನಾವು ಈ ರೀತಿ ಪ್ಲೀಟ್ಸ್ ಮಾಡಬೇಕಾದ್ರೆ ಕುಚ್ಚೆಲ್ಲನೂ ಹಾಕ್ಸಿರ್ತೀವಿ. ಆ ಕುಚ್ಚೆಲ್ಲನೂ ಈ ರೀತಿ ನಾವು ಪ್ಲೀಟ್ಸ್ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಹೋಗ್ತಿರುತ್ತೆ.
ಅದ್ರ ಬದಲಾಗಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು 2 ಇಂಚಷ್ಟು ಸ್ಯಾರಿನ ಫೋಲ್ಡ್ ಮಾಡಿಬಿಟ್ಟು ಈಗ ನಾವು ಪ್ಲೀಟ್ಸ್ನ ಇಟ್ಕೊಳ್ಳೋದಾದರೆ ನೀಟಾಗಿ ಪ್ಲೀಟ್ಸ್ ಇಡೋಕ್ಕೂ ಕೂಡ ನಮಗೆ ತುಂಬಾ ಕಂಫರ್ಟಬಲ್ ಆಗು ಕೂಡ ಇರುತ್ತೆ, ಮತ್ತು ಪ್ಲೀಟ್ಸ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಪ್ಲೀಟ್ಸ್ ಎಲ್ಲ ಇಟ್ಟಾದಮೇಲೆ ಒಂದು ಪಿನ್ ಹಾಕಿಬಿಟ್ಟು ಆಮೇಲೆ ನಾವು ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು, ಅಂದರೆ ಕುಚ್ಚೆಲ್ಲ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ಈಗ ನಾವು ಇದನ್ನು ಶೋಲ್ಡರ್ ಮೇಲೆ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಈ ರೀತಿ ನಾವು ಪ್ಲೀಟ್ಸ್ನ ಇಟ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಇನ್ನರ್ಗೆ ಸಂಬಂಧಪಟ್ಟಿರುವಂಥ ಟಿಪ್ಪು. ಸಾಮಾನ್ಯವಾಗಿ ನಾವು ಸ್ಯಾರೀಸ್ ಎಲ್ಲ ವೇರ್ ಮಾಡಬೇಕಾದ್ರೆ, ನೈಟೀಸ್ ಎಲ್ಲ ವೇರ್ ಮಾಡಬೇಕಾದ್ರೆ ನಾರ್ಮಲ್ ಆಗಿರುವಂಥ ಪೆಟಿಕೋಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ, ಅದು ಕಂಫರ್ಟಬಲ್ ಆಗಿರುತ್ತೆ. ಈಗ ತುಂಬ ಜನ ನೈಟೀಸ್ನ ಅವಾಯ್ಡ್ ಮಾಡಿಬಿಟ್ಟು ಫ್ರಾಕ್ಸ್ನ ಯೂಸ್ ಮಾಡ್ತಿದ್ದೀವಲ್ವ. ಬಟ್ ಫ್ರಾಕ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ನಾರ್ಮಲ್ ಪೆಟಿಕೋಟ್ಸ್ನ ಯೂಸ್ ಮಾಡಿದ್ರೆ ತುಂಬ ಉದ್ದ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಈ ರೀತಿ ನಿಮಗೆ ಶಾರ್ಟ್ ಪೆಟಿಕೋಟ್ಸ್ ಕೂಡ ಅವೈಲಬಲ್ ಇದೆ. ಫ್ರಾಕ್ಸ್ ಎಲ್ಲ ಯೂಸ್ ಮಾಡೋ ಅಂಥವ್ರು ಸುಮಾರು ಜನ ಪ್ಯಾಂಟ್ಸ್ನ ಯೂಸ್ ಮಾಡ್ತಿರ್ತೀವಲ್ವ, ಅದ್ರ ಬದಲಾಗಿ ಈ ರೀತಿ ಫ್ರಾಕ್ಸ್ ಎಲ್ಲನೂ ಸ್ವಲ್ಪ ಶಾರ್ಟ್ ಆಗಿರುವಂಥದ್ದೆಲ್ಲ ಯೂಸ್ ಮಾಡಿದಾಗ ಶಾರ್ಟ್ ಆಗಿರುವಂತಹ ಇನ್ನರ್ಸ್ನ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಲಿಂಕ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕೂಡ ಗೊತ್ತಿಲ್ಲ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಶೇರ್ ಮಾಡಿರುವಂಥ ಇಷ್ಟು ಟಿಪ್ಸಲ್ಲಿ ನಿಮ್ಗೆ ಯಾವುದು ತುಂಬ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.